ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರೋದು, ದಿನಕ್ಕೊಂದು 5-6 ಕಮೆಂಟ್ ಇದ್ರ ಬಗ್ಗೆನೇ ಇರುತ್ತೆ. ಏನು ಅಂದರೆ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಯಾವ ರೀತಿ ಮಕ್ಕಳನ್ನ ಓದಿಸ್ಬೇಕು, ವರ್ಕಿಂಗ್ ವುಮೆನ್ ಆಗಿದ್ದರೆ ಮಕ್ಕಳ ಸ್ಟಡೀಸ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು, ಮೇಯ್ನಾಗಿ ಮಕ್ಕಳನ್ನ ಹೇಗೆ ಒಳ್ಳೆ ರೀತಿಯಲ್ಲಿ ಓದಿಸೋದು, ಆ ಸ್ಟಡೀಸ್ ಸ್ಟ್ರಾಟಜೀಸ್ ಏನು, ಒಳ್ಳೆ ಪರ್ಸೆಂಟೇಜ್ ಹೇಗೆ ತೆಗ್ಸೋದು, ರ್ಯಾಂಕ್ ಹೇಗೆ ತೆಗ್ಸೋದು, ಮತ್ತು ಎಕ್ಸಾಮ್ ಪ್ರೆಷರ್ನ ನಾವು ಹೆಂಗೆ ತೊಗೊಳೋದು, ಮಕ್ಕಳಿಗೆ ಹೆಂಗೆ ಮೋಟಿವೇಟ್ ಮಾಡೋದು, ಒಂದು ಮಾರಲ್ ಸಪೋರ್ಟ್ ಹೆಂಗೆ ಕೊಡ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಕೇಳ್ತಾನೆ ಇರ್ತಾರೆ. ಒಂದಲ್ಲ ಒಂದು ಕಮೆಂಟ್ ಇದ್ದೇ ಇರುತ್ತೆ. ಕೆಲವುದ್ರಲ್ಲಂತೂ ಒಂದು 5-6 ಕಮೆಂಟ್ ಇರುತ್ತೆ. ಅದ್ರ ಬಗ್ಗೆ ವೀಡಿಯೋ ಮಾಡಿ, ಟೀಚರಾಗಿ ನಿಮ್ಮ ರಿವ್ಯೂ ಕೊಡಿ, ನಾವು ಹೇಗೆ ಪೇರೆಂಟ್ಸ್ ಆಗಿ ಇದು ಮಾಡ್ಕೋಬೇಕು. ಜೊತೆಗೆ ವರ್ಕಿಂಗ್ ವುಮೆನ್ಗಳು ಜಾಸ್ತಿ ಇರ್ತಾರಲ್ಲ, ಅವ್ರಿಗೂ ಕಷ್ಟ ಆಗುತ್ತೆ. ಅಲ್ಲಿ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದು ಸುಸ್ತಾಗಿರ್ತಾರೆ, ಮಕ್ಕಳು ಟೈಮ್ ಕೊಡಬೇಕು, ಅವ್ರಿಗೆ ಓದಿಸ್ಬೇಕು. ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಇನ್ನೂ ಕಷ್ಟ ಆಗೋಗುತ್ತೆ. ಸೊ ಇವತ್ತಿನ ವೀಡಿಯೋ ಅದ್ರ ಬಗ್ಗೆನೇ ಆಗಿರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಸ್ಟಾರ್ಟಿಂಗ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ರಿಲಯನ್ಸಿಗೆ ಹೋಗಿದ್ದೆ. ಬೇಸಿಕ್ ಏನೇನೋ ಸ್ವಲ್ಪ ಸಾಮಾನುಗಳು ಬೇಕಿತ್ತು, ಮುಂದೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಅದ್ರ ಬಗ್ಗೆ ರಿಲಯನ್ಸ್ದು ಒಂದು ವ್ಯೂ ಕೊಡ್ತಾ ಈ ಸ್ಟಡಿ ಸ್ಟ್ರಾಟಜೀಸ್ ಬಗ್ಗೆ ಹೇಳ್ತೀನಿ. ಇದು ವರ್ಕಿಂಗ್ ವುಮೆನ್ಗೂ, ಹೌಸ್ ವೈಫ್ಗೂ ಅಥವಾ ಯಾವುದೇ ಮಕ್ಕಳಿಗೆ ಓದಿಸ್ಬೇಕು ಅಂದ್ರೂ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಮೋಸ್ಟ್ಲಿ ಅಪ್ಲೈ ಆಗುತ್ತೆ. ಮೋಸ್ಟ್ಲಿ ಏನಕ್ಕೆ ಅಂದರೆ ಕೆಲವು ಪಾಯಿಂಟ್ಸು ಸ್ವಲ್ಪ ಚೇಂಜಸ್ ಆಗುತ್ತೆ. ಏಕೆಂದರೆ ಚಿಕ್ಕ ಮಕ್ಳಿಗೆ ಓದೋದು ಥರ ದೊಡ್ಡ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ, ದೊಡ್ಡ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋ ಥರ ಚಿಕ್ಕ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಅದರ ಪ್ರಕಾರನೇ ನಾನು ಏನೇನು ಡಿಫ್ರೆನ್ಸಸ್ಸು ಅಂತ ಹೇಳ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಬಾಯಲ್ಲೂ ಕೇಳಿರ್ತೀವಿ, ಪ್ರತಿಯೊಬ್ಬರು ಟೀಚರು ಹೇಳ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ, ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ಒಂದು ಫಿಕ್ಸ್ಡ್ ಸ್ಟಡಿ ಶೆಡ್ಯೂಲ್ ಟೈಮ್ ಟೇಬಲ್ನ ಹಾಕ್ಕೋಬೇಕು ಅಂತ. ನಾನು ಇದನ್ನು ತುಂಬಾ ನಂಬ್ತೀನಿ. ಯಾಕೆ ಅಂದರೆ ನಾನು ಈ ಪೊಸಿಷನಲ್ಲಿ ಇದ್ದೀನಿ, ಏನೋ ಒಂದು ಅಚೀವ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ನಾನು ಅಚೀವ್ ಮಾಡಿದ್ದೀನಿ ಅಂದರೆ ಟೈಮ್ ಟೇಬಲಿಂದನೇ. ಯಾವಾಗ ಎಷ್ಟು ಮುಗಿಸ್ಬೇಕು, ಯಾವಾಗ ಏನು ಓದಬೇಕು, ಪ್ರತಿಯೊಂದನ್ನು ಕೂಡ ಟೈಮ್ ಟೇಬಲ್ ಮಾಡಿಕೊಳ್ಳೇಬೇಕು. ಆ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಸ್ಟಡೀಸ್ ಅಂತ ಅಲ್ಲ, ಇನ್ಯಾವುದು ಲೈಫಲ್ಲಿ ಅಚೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಮಗೆ ಪ್ರಾಪರ್ ಫೋಕಸ್ಸು, ಗೋಲು, ಪ್ಲ್ಯಾನಿಂಗ್ ಇದ್ದಾಗಲೇ ಮಾತ್ರ ಏನೋ ಒಂದು ಅಚೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಪಾಯಿಂಟಲ್ಲಿ ನಾವು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ತೀವಿ, ಬಟ್ ಅದನ್ನು ಫಾಲೋ ಮಾಡೋದೇ ಇಲ್ಲ. ನಾವು ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅದು ವೇಸ್ಟ್ ಟೈಮ್ ಟೇಬಲು. ಈಗ ನಾವು ಹೆಂಗೆ ಟೈಮ್ ಟೇಬಲ್ ಮಾಡ್ಕೋಬೇಕು ಅಂದರೆ ಬೇರೆಯವ್ರದ್ದು ಕಾಪಿ ಮಾಡ್ಕೋಬಾರ್ದು. ನಮ್ಮ ಲೈಫ್ಗೆ ಏನು ವರ್ಕ್ ಆಗುತ್ತೆ, ನನ್ನ ಮೈಂಡ್ ಸೆಟ್, ನನ್ನ ಫೋಕಸ್ಸು, ಕಾನ್ಸಂಟ್ರೇಷನ್ಗೆ ಏನು ವರ್ಕ್ ಆಗುತ್ತೆ ಅಂಥ ಟೈಮ್ ಟೇಬಲ್ ಮಾತ್ರನೇ ಮಾಡ್ಕೋಬೇಕಾಗತ್ತೆ. ಆ ಫಿಕ್ಸ್ಡ್ ಟೈಮ್ ಟೇಬಲ್ ನಾನು ಯಾವ ರೀತಿ ಇರ್ತೀನಿ ಅಂದರೆ, ನಾನು ಕೆಲಸಕ್ಕೆ ಮುಗಿಸ್ಕೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಅರೌಂಡ್ 5:45 6 8:30 9ವರೆಗೂ ಹೋಗ್ತಾ ಇರುತ್ತೆ. ಸೊ ಆ ಥರ ನನ್ನ ಟೈಮ್ ಟೇಬಲು. ಸೊ ಈ 6 to 8:30 9ವರೆಗೂ ನಾನು ಮಕ್ಕಳ ಜೊತೆಲೇ ಇರ್ತೀನ ಅಂದರೆ ಇಲ್ಲ. ಆ ಥರ ಜೊತೆಲೇ ಇದ್ಬಿಟ್ರೆ ನನಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಲ್ಲ. ಈಗ ನನಗೆ ನನ್ನ ಏಜ್ ಮಕ್ಕಳು ಅಂದರೆ ಒಬ್ಬಳು ಚಿಕ್ಕವಳು, ಇನ್ನೊಬ್ಳು ದೊಡ್ಡವಳ್ದು, 2 ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇರ್ತೀನಿ. ದೊಡ್ಡವಳಿಗೆ ಏನು ಅಂದರೆ ನನಗೆ ಅಷ್ಟು ನಾನು ಪಕ್ಕದಲ್ಲೇ ಕೂತ್ಕೋಬೇಕು, ಅವಳ ಜೊತೆನೇ ಓದಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ದೊಡ್ಡವಳಿಗೆ ನನಗೆ ಹೇಗೆ ಫಾರ್ ಎಕ್ಸಾಂಪಲ್ ಒಂದು 6th ಕ್ರಾಸ್ ಆಗಿದೆ ಅಂದರೆ ಅವ್ರಿಗೆ ಏನೇನು ಇಂಪಾರ್ಟೆಂಟು ಅಂದರೆ ಸ್ಟ್ರಾಟಜೀಸ್, ಆಮೇಲೆ ಅವ್ರಿಗೆ ಪ್ಲ್ಯಾನಿಂಗು, ಹೆಂಗೆ ಓದ್ಕೋಬೇಕು ಅನ್ನೋದು, ಒಂದು ಸಪೋರ್ಟ್ ಅನ್ನೋದು ಹೆಂಗೆ ಕೊಡಬೇಕು ಅಂದರೆ ಅವ್ರಿಗೆ ಹೇಳ್ತಾ ಇರಬೇಕು, ನಿನಗೆ ಇಷ್ಟು ದಿನಗಳಿದೆ, ಇಷ್ಟು ಸಬ್ಜೆಕ್ಟ್ಸ್ನ ಕವರ್ ಮಾಡ್ಕೋಬೇಕು, ಏನೇನು ಓದಿದ್ಯಾ, ಒಂದು ಮಾನಿಟರಿಂಗ್ ಅಂತೂ ಬೇಕೇ ಬೇಕು. ಅವ್ರು ಇಂಜಿನಿಯರಿಂಗ್ ಹೋದರೂ ಪರವಾಗಿಲ್ಲ, ಮೆಡಿಕಲ್ ಹೋದರೂ ಪರವಾಗಿಲ್ಲ, ಎಷ್ಟೇ ದೊಡ್ಡವರಾದರೂ ಪರವಾಗಿಲ್ಲ, ನಮ್ಮದು ಅಂತ ಒಂದು ಮಾನಿಟರಿಂಗ್, ಆಯಿತಾ. ಕೆಲವು ಮಕ್ಕಳಿಗೆ ಬೇಕಾಗಲ್ಲ, ಅದು ಒಂದು 10% ಮಕ್ಕಳಿಗೆ ಬೇಕಾಗಲ್ಲ. ಯಾಕೆಂದರೆ ಅವ್ರಿಗೆ ತುಂಬ ಜವಾಬ್ದಾರಿ ಬಂದಿರುತ್ತೆ. ನಾವು ಇನ್ಫ್ಯಾಕ್ಟ್ ಓದಿರೋದು ಸಾಕು, ಎದ್ದು ಬಾ ಅನ್ಬೇಕು, ಆ ಲೆವೆಲ್ಗೆ ಓದ್ತಾ ಇರ್ತಾರೆ ಅವರು. ಅಂಥ ಮಕ್ಕಳನ್ನೂ ನೋಡಿದ್ದೀನಿ, ತುಂಬ ಖುಷಿಯಾಗುತ್ತೆ ಅಂಥ ಮಕ್ಕಳನ್ನ ನೋಡಿದ್ರೆ. ಆಮೇಲೆ ಅಂಥ ಮಕ್ಕಳಿಗೆ ಒಬ್ರಿಗೆ ಟೀಚ್ ಮಾಡಿದ್ರು ತುಂಬ ನೆಮ್ಮದಿ ಅನಿಸುತ್ತೆ. ಆ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ, ಆಯಿತಾ. ಬಟ್ ಅದನ್ನು ನಾವು ಎಲ್ಲ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ತುಂಬ ಜನ ಮಕ್ಕಳು ಹೆಂಗೆ ಅಂದರೆ ಡೈವರ್ಷನ್ಸೇ ಜಾಸ್ತಿ ಅವ್ರಿಗೆ. ನಾವು ಹೇಳ್ತಾನೇ ಇರಬೇಕು, ಓದು ಅಂತ ಅವ್ರ ಹಿಂದೆಯೇ ಇರಬೇಕಾಗತ್ತೆ. ಸೊ ಆ ಥರ ಮಕ್ಕಳಿಗೆ, ಹೈಯರ್ ಮಕ್ಕಳಿಗೆ ಸ್ವಲ್ಪ ಸ್ಟ್ರಾಟಜೀಸ್ ಹೇಳ್ಕೊಡ್ಬೇಕು. ಇದನ್ನು ಮುಗಿಸಿದ್ಯಾ ಅಂತ ಕೇಳ್ತಾ ಇರಬೇಕು, ಆ ರೀತಿ. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಏನು ಅಂದರೆ,
ನಾವು ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟೇಟಿವ್ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ ಈಗ 6 to 8:30 9ವರೆಗೂ ಓದಿಸ್ತೀನಿ ಅಂದರೆ ಆಲ್ಮೋಸ್ಟ್ 6 to 6ಇಂದ 7:15 7:30ವರೆಗೂ ಎಸ್ಪೆಷಲಿ ಚಿಕ್ಕವಳ ಜೊತೆ ನಾನು ಕೂತಿರ್ತೀನಿ. ಅವಳಿಗೂ ಓದಿಸೋದಿರ್ಬೋದು, ಬರ್ಸೋದಿರ್ಬೋದು, ಲರ್ನಿಂಗು, ರೀಡಿಂಗು ಇಂಥದ್ದೆಲ್ಲ ಮಾಡ್ತಾಯಿರ್ತೀನಿ. ಅದು ಕ್ವಾಲಿಟೀಸ್ ಟೈಮಿಂಗು. ಆ ಟೈಮಲ್ಲಿ ನಾನು ಏನೂ ಇಟ್ಕೊಳ್ಳಲ್ಲ. ಏನು ಶಾಪಿಂಗ್ ಮಾಡೋದು, ಟಿ ವಿ ನೋಡೋದು, ಮೊಬೈಲಲ್ಲಿ ಏನೋ ಮಾಡೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಕಂಪ್ಲೀಟ್ಲಿ ಕ್ವಾಲಿಟಿ ಟೈಮ್ ಅನ್ನೋದು ಕೊಡ್ತೀನಿ. ಇದು ಕ್ವಾಂಟಿಟಿ ಟೈಮ್ ಹೆಂಗೆ ಅಂದರೆ ಬಂದಾಗಿಂದ ಸುಮ್ಮನೆ ಓದ್ಕೋ ಅಂತ ಹೇಳಿ ಅವ್ರ ಪಕ್ಕದಲ್ಲೇ ಸುಮ್ಮನೆ ಕೂತಿರೋದು, ಅವರೇನೋ ಮಾಡ್ತಿರ್ತಾರೆ ನಾವೇನೋ ಮಾಡ್ತಾಯಿರ್ತೀವಿ, ಅದು ಕ್ವಾಲಿಟಿ ಅಲ್ಲ. ಅಂದರೆ ನಮಗೆ ಗೊತ್ತಿರಬೇಕು ಅವ್ರಿಗೆ ಹೇಗೆ ಓದಿಸಿದ್ರೆ ನಾವು ಕರೆಕ್ಟಾಗಿ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಅಂತ. ಹೇಗೆ ಓದಿಸ್ಬೇಕು ಅಂದರೆ ಎಷ್ಟೊಂದು ಮೆಥಡ್ಸ್ ಇದೆ. ನಾನು ಕೆಲವು ನಿಮ್ಮ ಜೊತೆ ಈಗ ಕೋಟ್ ಮಾಡ್ತೀನಿ. ನಾನೇನು ಮಾಡ್ತೀನಿ ಅಂದರೆ ಚಿಕ್ಕವಳಿಗೆ ಎಸ್ಪೆಷಲಿ ವರ್ಕ್ಶೀಟ್ಸ್ ಮಾಡಿಕೊಡ್ತೀನಿ. ವರ್ಕ್ಶೀಟ್ಸ್ ಅಂದರೆ ಏನಿಲ್ಲ, ಈಗ ಓದಿಸಿರ್ತೀನಿ ಒಂದು ಚಾಪ್ಟ್ರಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ಸು, ಆ ಥರನೇ ಮ್ಯಾಥ್ಸಲ್ಲೂ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ವರ್ಬಲ್ ಪ್ರಾಬ್ಲಮ್ಸ್ ಇರುತ್ತೆ, ಏನೇನೋ ಇರುತ್ತಲ್ವ. ಆ ಥರದನ್ನು ಓದಾದಮೇಲೆ ನಾನೇ ಟೆಸ್ಟ್ ಪೇಪರ್ ಅಂತ ಪ್ರಿಪೇರ್ ಮಾಡ್ತೀನಿ. ಅದನ್ನು ತುಂಬ ಲೆಂತಿಯಾಗಿ ಮಾಡೋಕ್ಕೋಗಲ್ಲ. ಒಂದು 10 ಮಾರ್ಕ್ಸಿಗೆ 15 ಮಾರ್ಕ್ಸ್ಗೆ, ಕೆಲವು ಸತಿ 2 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ, ಈ ರೀತಿ ಡಿಪೆಂಡಿಂಗ್ ಅಪಾನ್ ಮೂಡು, ಟೈಮು, ಸಿಚುವೇಶನು ಎಲ್ಲ ನೋಡಿಕೊಂಡು ಆ ರೀತಿ ನಾನು ಸ್ವಲ್ಪ ವರ್ಕ್ಶೀಟ್ಸು, ಪ್ರಾಕ್ಟೀಸ್ ಪೇಪರ್ಸು ಎಲ್ಲ ಮಾಡಿಕೊಡ್ತಾ ಇರ್ತೀನಿ. ಸುಮ್ಮನೆ ನಾವೇ ಮ್ಯಾನ್ಯುಲಿ ಬರೆಯೋದು, ಒಂದು ಶೀಟ್ ತೊಗೊಳ್ಳೋದು ಅಥವಾ ಒಂದು ಬುಕ್ ಮೇಂಟೈನ್ ಮಾಡೋದು, ಅದರಲ್ಲೇ ಕ್ವೆಶನ್ಸ್ ಬರ್ಕೊಟ್ರೆ ಅವರು ಬರೀತಾರೆ. ಚಿಕ್ಕ ಮಕ್ಕಳಲ್ಲಿ ಬರೆಯೋ ಅಭ್ಯಾಸ ತುಂಬ ಇರಬೇಕು. ದೊಡ್ಡ ಮಕ್ಕಳಲ್ಲೂ ಇರಬೇಕು. ಯಾವ ಸಬ್ಜೆಕ್ಟ್ಸ್ಗೆ ಅಂದರೆ ಮ್ಯಾಥ್ಸು, ಸೈನ್ಸ್ಗೆ ತುಂಬ ಬರೆಯೋ ಅಭ್ಯಾಸ ಇರಬೇಕು. ಎಸ್ಪೆಷಲಿ ಮ್ಯಾಥ್ಸು ಮತ್ತು ನಾನು ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸುಮಾರು ಜನ ಹೈಯರ್ ಸ್ಟಡೀಸ್ ಮಾಡ್ತಾ ಇರೋ ಪೇರೆಂಟ್ಸು ನೋಡ್ತಾ ಇರ್ತೀರಲ್ವ, ಕೆಮಿಸ್ಟ್ರಿ ಎಸ್ಪೆಷಲಿ ಮರ್ತೋಗೋದೇ ಜಾಸ್ತಿ. ನನ್ನ ಸ್ಟೂಡೆಂಟ್ಸು ಸಫರ್ ಮಾಡೋದೇ ಅದು. ನಾನು ಅದಕ್ಕೆ ಬೇರೆ ಬೇರೆ ಟ್ರಿಕ್ಸ್ನ ಹೇಳ್ಕೊಡ್ತಾ ಇರ್ತೀನಿ. ನಿಮೋನಿಕ್ಸ್ ಹೇಳ್ತೀನಿ. ನಿಮೋನಿಕ್ಸ್ ಅಂದರೆ ಹೆಂಗೆ ನೆನ್ಪಿಟ್ಕೊಳ್ಳೋದು ಒಂದು ಇಕ್ವೇಷನ್ನ, ಆ ಥರ ಎಲ್ಲ ಶಾರ್ಟ್ಕಟ್ಲಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಆಮೇಲೆ ಮ್ಯಾಥ್ಸ್ ಅಂತೂ ನಾವು ಎಷ್ಟು ವರ್ಕ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಫಾರ್ಮುಲಾಸ್ ಇರುತ್ತೆ, ಸ್ಟೆಪ್ಸ್ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ತಲೆ ಉಪಯೋಗಿಸ್ಕೊಂಡು ಬ್ರೈನ್ ಸ್ಟ್ರಾಮಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಇರುತ್ತೆ, ಕೇಸ್ ಬೇಸ್ಡ್ ಸ್ಟಡೀಸ್ ಇರುತ್ತೆ. ಆ ಥರದ್ದೆಲ್ಲನೂ ಅವ್ರು ಮಾಡಿದ್ರೇ ತಲೆ ಉಪಯೋಗಿಸೋದು ಗೊತ್ತಾಗೋದು, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಬ್ರೈನ್ನ ಅಂತ. ಈಗ CBSE ಎಸ್ಪೆಷಲಿ ನಾನು ಟೀಚ್ ಮಾಡೋದ್ರಿಂದ ಎಷ್ಟೇ ಏನೇ 100-200 ಪ್ರಾಬ್ಲಮ್ಸ್ ಕ್ವೆಶನ್ ಸಾಲ್ವ್ ಮಾಡಿದ್ರು 200ನೇ ಒಂದು ಟೈಪಲ್ಲಿ CBSE ಕೇಳ್ತಾ ಇರ್ತಾರೆ. ಆಯಿತಾ, ಮಕ್ಕಳಾದರೂ ಕೂಡ 100 out of 100 ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಏನಕ್ಕೆ ಅಂದರೆ ಅಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿರ್ತಾರೆ ಅವರು. ಅದೇ ಸೇಮ್ ಕ್ವಶನ್ನ ಸಾಲ್ವ್ ಮಾಡಿರಲ್ಲ, ಬಟ್ ಸಿಮಿಲರ್ ಟೈಪಲ್ಲಿ ಸಾಲ್ವ್ ಮಾಡಿರೋದ್ರಿಂದ ಕರೆಕ್ಟಾಗಿ ಅವ್ರಿಗೆ ಆ ಟೈಮಲ್ಲಿ ತಲೆ ಓಡುತ್ತೆ. ಈ ರೀತಿ ತಲೆ ಓಡಿಸ್ಬೇಕು ನಾನು ಅಂತ. ಸೊ ಮಕ್ಕಳಲ್ಲೂ ಅಷ್ಟೇ ಆದಷ್ಟು ರೋಡ್ ಮೆಮೊರೈಸೇಷನ್ ಅಂದರೆ ಅರ್ಥ ಆಗ್ದೇ ಮೆಮೊರೈಸ್ ಮಾಡಿದ್ರೆ CBSE ಅವ್ರಿಗಲ್ಲ, ತುಂಬಾ ಕಷ್ಟ ಆಗೋಗುತ್ತೆ. ಈವನ್ ಯಾವುದೇ PUC ಸ್ಟೇಟೂ ಅಲ್ಲ, ಯಾವ ಇದೂ ಇಲ್ಲ, ಕಷ್ಟ ಆಗೋಗುತ್ತೆ ಅವ್ರಿಗೆ. ಮೆಮೊರೈಸ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಮೆಮೊರೈಸ್ ಮಾಡಬೇಕು. ಅದು ಹೀಗೆ ಅರ್ಥ ಮಾಡ್ಕೊಂಡು ಮಾಡಬೇಕು. ಮಕ್ಕಳು ಎರಡು ರೀತಿ, ಕೆಲವರೆಲ್ಲ ಸುಮ್ಮನೆ ಅರ್ಥ ಮಾಡ್ಕೊಂಡು ಹೋಗ್ತಾರೆ, ಕೆಲವರೆಲ್ಲ ತುಂಬ ಬೈ ಹಾರ್ಟ್ ಮಾಡ್ತಾರೆ. ಎರಡೂ ತಪ್ಪು. ಆ್ಯಕ್ಚುಲಿ ಎಲ್ಲ ಮಕ್ಕಳು ಎರಡೂ ಮಾಡಬೇಕು. ಆಯಿತಾ, ಒಂದೇನು ಅಂದರೆ ಈಗ ನೋಡಿ, ನಿಮಗೇ ಒಂದು ಸಿಂಪಲ್ ನಾನು ಹೇಳೋದು, ಒಂದು ಟೆಕ್ಸ್ಟ್ ಬುಕ್ ಓದಿದ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ. ನಿಮಗೆ ಭಾಷೆ ಬಂದರೆ ಅದು ರಿಲೇಟೆಡ್ ಕಂಟೆಂಟ್ ಗೊತ್ತಿದೆ ಅಂದರೆ ಸೈನ್ಸು, ಇಂಗ್ಲೀಷು ಅದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ, ಓದಿದ್ರೇ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗಿದೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ಅದನ್ನು ಕರೆಕ್ಟಾಗಿ ನಾವೇನು ಮಾಡಬೇಕು, ಬೈ ಹಾರ್ಟ್ ಮಾಡಬೇಕು, ಅದನ್ನು ಮೆಮೊರೈಸ್ ಮಾಡಲೇಬೇಕು. ಅದು ತಪ್ಪು ಅಂತ ಯಾವಾಗ ಹೇಳೋದು, ಮೆಮೊರೈಸೇಷನ್ ಯಾವಾಗ ತಪ್ಪು ಅಂದರೆ ಅರ್ಥ ಆಗದೇ ಮೆಮೊರೈಸೇಷನ್ ಆಗೋದು, ಅದು ತಪ್ಪು. ಆಮೇಲೆ ಖಂಡಿತ ಅದನ್ನು ಅರ್ಥ ಮಾಡಿಕೊಂಡು ನಾವು ನೆನ್ಪಿಟ್ಕೋಬೇಕು. ಅದೇ ನಾಲೆಡ್ಜು. ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಮೆಮೊರೈಸೇಷನ್. ಈಗ ನನಗೆ ಕೆಮಿಸ್ಟ್ರಿ ನಾಲೆಜ್ ಇದೆ ಅಂದರೆ ಸುಮ್ಮನೆ ನನಗೆಲ್ಲ ಅರ್ಥ ಆಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ ನೋಡಿದ್ರೆ ಎಲ್ಲರಿಗೂ ಎಲ್ಲ ಬರುತ್ತೆ. ತಲೆಯಲ್ಲಿ ಎಷ್ಟಿದೆ ಅದೇ ಅಲ್ವಾ ನಾಲೆಜ್ ಅಂದರೆ. ಸೊ ಅದು ಕರೆಕ್ಟಾಗಿ ಇದಿರಬೇಕು. ಎಲ್ಲ ಅರ್ಥ ಮಾಡಿಕೊಂಡು ಎಲ್ಲವನ್ನು ಮೆಮೊರೈಸ್ ಮಾಡ್ಕೋಬೇಕು. ತುಂಬ ಇಂಪಾರ್ಟೆಂಟ್ ಅದು. ಸುಮ್ಮನೆ ನಂಗೆ ಅರ್ಥ ಆಗಿದೆ ಅಂತ ಕೂತ್ಕೊಂಡ್ರು ನನ್ನ ಸ್ಟೂಡೆಂಟ್ಸಿಗೆ ಎಷ್ಟು ಹೇಳ್ತಾ ಇರ್ತೀನಿ ಅಂದರೆ ಮೆಮೊರೈಸ್ ಮಾಡಿ 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 ಅರ್ಥ ಆರಾಮಾಗಿ ನಾವು ಮಾಡಿಸ್ತೀವಿ ಫ್ರೆಂಡ್ಸ್. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತಲೆಯಲ್ಲಿ ಇಟ್ಕೋಬೇಕು, ನೋಡ್ಕೊಳ್ದೆ ಬರಿಬೇಕು, ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಡೈಲಿ ಚೆಕ್ ಮಾಡಬೇಕು, ಒಂದಿನೂ ಬಿಡೋಕ್ಕೆ ಹೋಗಬಾರ್ದು. ಮಕ್ಕಳಿದ್ರೂ ಕೂಡ ಅವ್ರದ್ದು ಹೋಮ್ವರ್ಕ್ ಏನು, ಅವ್ರು ಏನು ನೋಟ್ಸ್ ಮಾಡಿಸ್ತಾ ಇದ್ದಾರೆ, ಯಾವ ಚಾಪ್ಟ್ರ್ ಮಾಡಿಸ್ತಾ ಇದ್ದಾರೆ, ಅದರದ್ದು ನಮಗೆ ಒಂದು ಲಿಂಕ್ ಅನ್ನೋದು ಇರಲೇಬೇಕು. ನಾವು ಯಾವಾಗಲೂ 10 ದಿನಕ್ಕೊಂದು ಸತಿ ನೋಡೋದು, ಒಂದು ವಾರಕ್ಕೊಂದು ಸತಿ ನೋಡೋದು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಡೈಲಿ ಒಂದು ಚಿಕ್ಕ ಪುಟ್ಟ ಗೋಲ್ ಇಟ್ಕೋತೀನಿ. ಅಂದರೆ ಡೈಲಿ 1-2 ಸಬ್ಜೆಕ್ಟ್ ಥರ
ಆಲ್ಮೋಸ್ಟು ವಾರದಲ್ಲಿ 5 ಡೇಸ್ ಮ್ಯಾಥ್ಸ್ ಅಂತೂ ಇಟ್ಟಿರ್ತೀನಿ. ಯಾಕೆಂದರೆ ಮ್ಯಾಥ್ಸ್ ತುಂಬ ವರ್ಕ್ ಮಾಡಬೇಕು. ಒಂದಿನ ಕನ್ನಡ ಮ್ಯಾಥ್ಸು, ಇನ್ನೊಂದಿನ ಇಂಗ್ಲೀಷ್ ಮ್ಯಾಥ್ಸು, ಇನ್ನೊಂದಿನ EVS ಮ್ಯಾಥ್ಸು ಆ ಥರ. ಸೊ ಈ ರೀತಿ ಚಿಕ್ಕ ಚಿಕ್ಕ ಗೋಲ್ಸ್ ಇಟ್ಕೊಂಡ್ರೆ ಈ ಚಾಪ್ಟರ್ನ ಮುಗಿಸ್ಬೇಕು, ಈ ಮೇನ್ನ ಮುಗಿಸ್ಬೇಕು, ಬೇಸಿಕ್ಸ್ ಇಷ್ಟು ಕಾಗುಣಿತ ಮುಗಿಸ್ಬೇಕು, ದೊಡ್ಡವಳಿಗೂ ಅಷ್ಟೇ ಇಷ್ಟು ಚಾಪ್ಟರ್ಸ್ನ ಮುಗಿಸ್ಬೇಕು, ಇಷ್ಟು ಪ್ರಾಬ್ಲಮ್ಸ್ ಮಾಡಬೇಕು, ಕ್ವಶನ್ ಆನ್ಸರ್ಸ್ ಕಲಿಬೇಕು. ಈ ರೀತಿ ಚಿಕ್ಕ ಪುಟ್ಟ ಗೋಲ್ಸ್ ಇದ್ದರೆ ಅದನ್ನು ರೀಚ್ ಆಗೋದು ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ಮ್ಯಾಕ್ಸಿಮಮ್ ಸ್ಟಡೀಸ್ ಯಾವಾಗ ಮಾಡ್ತೀನಿ ಅಂದರೆ ವೀಕೆಂಡ್ಸಲ್ಲಿ ಮಾಡ್ಕೋತೀನಿ. ಸ್ಯಾಟರ್ಡೆ ಸಂಡೇ ಬಂದಾಗ, ಸ್ಯಾಟರ್ಡೆ ಕಡಿಮೆನೇ, ಒಂದು ಸಂಜೆವರೆಗೂ ನಾನು ರಿಲ್ಯಾಕ್ಸ್ ಮಾಡ್ಕೋತೀನಿ. ಮಧ್ಯಾಹ್ನ ಮನೆಗೆ ಬಂದರೂ ಕೂಡ ಒಂದು 1:30 2 o'clock ಬಂದ್ರೂ 5 o'clockವರೆಗೂ ನಾನು ಏನೂ ಮಾಡಲ್ಲ. ಯಾಕೆಂದರೆ ನನ್ನ ಬಾಡಿಗೆ ರೆಸ್ಟ್ ಬೇಕಾಗುತ್ತೆ ಅಂತ. ಆ ಟೈಮಲ್ಲಿ ಆದಷ್ಟು ನಾನು ರಿಲ್ಯಾಕ್ಸ್ ಮಾಡಿದಾಗ ಎನರ್ಜಿ ಸಸ್ಟೈನ್ ಆಗುತ್ತೆ. ಸಂಜೆಯಿಂದ ಅಟ್ಲೀಸ್ಟ್ ನಾನು ಟೇಕ್ ಓವರ್ ಮಾಡ್ಕೋತೀನಿ. ಮ್ಯಾಕ್ಸಿಮಮ್ ರಿವಿಷನ್ಸ್ ಇರ್ಬೋದು, ಕಷ್ಟದ ಕಾನ್ಸೆಪ್ಟ್ ಇರ್ಬೋದು, ತುಂಬ ಎಕ್ಸ್ಪ್ಲೇನ್ ಆಗುವಂಥ ಕಾನ್ಸೆಪ್ಟ್ ಇರ್ಬೋದು, ಅದನ್ನು ಸ್ಯಾಟರ್ಡೆ ಸಂಡೇ ಇಟ್ಕೋತೀನಿ. ಸಂಡೇ ಅಂತೂ ಮ್ಯಾಕ್ಸಿಮಮ್ ಇಟ್ಕೋತೀನಿ. ಅವ್ರಿಗೆ ಓದಿಸ್ತಾನೇ ಇರ್ತೀನಿ, ಒಂದು 7-8 hours ಓದಿಸ್ತಾನೇ ಇರ್ತೀನಿ. ಬಟ್ ಅವ್ರಿಗೆ ಆಟಾಡೋಕ್ಕೂ ಟೈಮ್ ಕೊಡ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೂ ಟೈಮ್ ಕೊಡ್ತೀನಿ. ಯಾಕೆಂದರೆ ಫುಲ್ ಡೇ ನನ್ನ ಕೈಲಿರುತ್ತೆ ಅಂದರೆ ಆರಾಮಾಗಿ ಟೈಮ್ ಕೊಡ್ಬೋದು. ನಾನು ಏನಕ್ಕೆ ವರ್ಕಿಂಗ್ ವುಮೆನ್ಗೂ ಹೌಸ್ ವೈಫ್ಗೂ ಸೇಮ್ ಟೈಮ್ ಟೇಬಲ್ ಅಂತ ಅಂದರೆ, ನಾವುಗಳು ಮನೇಲಿರ್ತೀವ ಹೊರಗಡೆ ಹೋಗ್ತೀವ ಮ್ಯಾಟ್ರೇ ಆಗೋಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಿ ಹೋಗ್ತಾರಲ್ವ, ಅವ್ರು ನಮಗೆ ಸಿಕ್ಕದೆ ಸಂಜೆ. ಸೊ ನಾವುಗಳು ಬರೋದು ಸಂಜೆನೇ. ಸೊ ವರ್ಕಿಂಗ್ ವುಮೆನ್ ಆಗಿದ್ರು, ಹೌಸ್ ವೈಫ್ ಆಗಿದ್ರು, ಇನ್ಫ್ಯಾಕ್ಟ್ ಹೌಸ್ ವೈಫಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೇಳ್ಕೊಡ್ಬೋದು. ವರ್ಕಿಂಗ್ ವುಮೆನ್ಗೆ ಆ ಸ್ಟ್ರೆಸ್ ಇರುತ್ತೆ. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳೋದು ಏನು ಅಂದರೆ, ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು, ದುಡಿತಾ ಇರೋದು, ಏನೇ ಒಂದು ಅಚೀವ್ ಮಾಡ್ತಾ ಇರೋದು ಮಕ್ಕಳನ್ನ ಒಂದು ಒಳ್ಳೆ ಸೆಟಲ್ ಮಾಡೋಕ್ಕೆ ಅಲ್ವಾ, ಒಂದು ಒಳ್ಳೆ ಸ್ಟೇಟಸ್ಸು, ಒಂದೊಳ್ಳೆ ರೀತಿಯಲ್ಲಿ ಅವರು ಕೆರಿಯರ್ನ ರೂಪಿಸೋಕ್ಕೆ. ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಈ ಸ್ಟ್ರೇನು ಅಂತ ಅನಿಸಲ್ಲ. ಆಮೇಲೆ ಅದನ್ನು ತಲೆಯಿಂದ ತೆಗ್ದಾಕ್ಬಿಡಿ, ನನಗೆ ಸುಸ್ತಾಗಿದೆ, ನಾನೇ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಏನು ಅಂದರೆ, ಪಾರ್ಟ್ನರ್ ಸ್ವಲ್ಪ ಶೇರ್ ಮಾಡಿಕೊಂಡ್ರೆ, ಈ ನಡುವೆ ಆ್ಯಕ್ಚುಲಿ ಶ್ರೀನಿವಾಸ್ ಅವರು ತುಂಬ ಟೇಕ್ ಓವರ್ ಮಾಡ್ಕೊಂಬಿಟ್ರು. ಏನು ಅಂದರೆ, ಸ್ಟಡೀಸ್ ಬಗ್ಗೆ ಅವರಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಟ್ ಈ ನಡುವೆ 1 ತಿಂಗಳಿಂದ ಅವರು ಸೀರಿಯಸ್ ಆಗಿ ತೊಗೋತಾ ಇದ್ದಾರೆ, ನಾನು ಈ ವಿಷಯದಲ್ಲಿ ಎಸ್ಪೆಷಲಿ. ಯಾಕೆಂದರೆ ಇನ್ನು 1 ವರ್ಷ ಹೋದರೆ 10th ಸ್ಟ್ಯಾಂಡರ್ಡ್, ಅವರು ತುಂಬ ಟೇಕ್ ಓವರ್ ಮಾಡಿ ಪ್ರತಿಯೊಂದು ಬೇಸಿಕ್ಸನ್ನು ಕೇಳ್ತಾ ಇರ್ತಾರೆ. ಅವರೇ ಇನ್ಚಾರ್ಜ್ ತೊಗೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟು. ಸೊ ಆ ರೀತಿ ಸ್ವಲ್ಪ ಪಾರ್ಟ್ನರ್ ಹೆಲ್ಪ್ ಮಾಡಿದ್ರೆ ಇನ್ಫ್ಯಾಕ್ಟ್ ವರ್ಕಿಂಗ್ ವುಮೆನ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ. ಬಟ್ ಸಿಕ್ಕಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ಟೆಕ್ನಿಕ್ ಏನು ಅಂದರೆ, ಅವ್ರದ್ದು ಸೆಲ್ಫ್ ಸ್ಟಡಿ ಮೆಥಡ್ನ ಅವ್ರಿಗೆ ಹೇಳ್ಕೊಟ್ಬಿಡಿ. ಸೆಲ್ಫ್ ಸ್ಟಡಿ ಮೆಥಡು ವರ್ಕಿಂಗ್ ವಿಮೆನು ಹೌಸ್ ವೈಫ್ ಅಂತಲ್ಲ, ಅದು ಎಲ್ಲ ಮಕ್ಕಳಲ್ಲೂ ಕಲೀಲೇಬೇಕು ಅವರು. ಏನು ಗೊತ್ತಾ, ಅವ್ರಿಗೆ ಗೊತ್ತಾಗಬೇಕು ಅವ್ರು ಹೆಂಗೆ ಓದಬೇಕು, ಹೆಂಗೆ ನೆನ್ಪಿಟ್ಕೋಬೇಕು, ಹೆಂಗೆ ಬೈ ಹಾರ್ಟ್ ಮಾಡಬೇಕು, ಯಾವಾಗ ಓದಬೇಕು, ಯಾವ ಟೈಮಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ. ಸೊ ಆ ರೀತಿ ಅವ್ರಿಗೆ ಸೆಲ್ಫ್ ಸ್ಟಡಿ ಅನ್ನೋದು ಹೇಳ್ಕೊಟ್ಬಿಟ್ರೆ ನಮ್ಮ 90% ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ನೆಕ್ಸ್ಟ್, ಆಫನ್ ನಿಮಗೆ ರಜಾ ಇಲ್ಲದೆ ಇದ್ರು ಒಂದು CL ಅಂತ ಇರುತ್ತಲ್ವ, ಆಗಾಗ ಹೋಗಿ ಟೀಚರ್ನ ಮೀಟ್ ಮಾಡ್ತಾಯಿರಿ. ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ನ ಒನ್ಸ್ ಇನ್ ಎ ವೈಲ್ ಅಟ್ಲೀಸ್ಟ್ PTMನ ಮಿಸ್ ಮಾಡಬೇಡಿ. ತುಂಬ ಪ್ಯಾಥಟಿಕ್. ಏನು ಗೊತ್ತಾ, PTMಸ್ಗೆ ಬರಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಬರಲ್ಲ. ನಾವು ಹಿಂಗೆ ಯಾರ ಜೊತೆ ಮಾತಾಡಬೇಕು, ಆ ಡೈರಿ ಸೈನ್ ಮಾಡಲ್ಲ, ಆ ಥರ ಎಲ್ಲ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಕಮ್ಯುನಿಕೇಟ್ ಮಾಡೋದು ಹೆಂಗೆ ಅಂತ. ಸೊ ಅವ್ರ ಬಗ್ಗೆ ಫೀಡ್ಬ್ಯಾಕ್ ಹಿಂಗೆ ಗೊತ್ತಾಗಲೇಬೇಕಲ್ವ. ನೀವು ನಂಬ್ತೀರಾ, ನಮಗೆ ಒಬ್ಬೊಂದು ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ ಅಂದರೆ 40 minutes ಇರುತ್ತೆ ಅಷ್ಟೇ. ನಾನು ಕೆಮಿಸ್ಟ್ರಿ ಟೀಚ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ 40 minutes ಅಷ್ಟೇ ಇರೋದು ನನಗೆ ಹತ್ರ, ನನ್ನ ಮಕ್ಕಳು ಆಯಿತಾ. ಅವ್ರದ್ದು ಏನು ಫೀಡ್ಬ್ಯಾಕ್ ಇದೆ ಅದನ್ನು ಪೇರೆಂಟ್ಸು ಗೊತ್ತಾಗಲೇಬೇಕು. ಅವ್ರು ಎಲ್ಲಿ ಲ್ಯಾಕ್ ಮಾಡ್ತಿದ್ದಾರೆ ಅಂದರೆ, ಎಲ್ಲಿ ಅವ್ರದ್ದು ಲೋಪ ಇದೆ, ಎಲ್ಲಿ ವೀಕ್ನೆಸ್ ಇದೆ ಅನ್ನೋದನ್ನ ವರ್ಕ್ ಮಾಡಬೇಕಲ್ವ. ಪೇರೆಂಟ್ಸೇ ಬರಲ್ಲ, ರೆಸ್ಪಾಂಡ್ ಮಾಡಲ್ಲ. ಏನೋ ಒಂದು ಸ್ಕೂಲ್ದೊಂದು ಆ್ಯಪ್ ಇರುತ್ತೆ, ಅಲ್ಲೂ ಕರೆಕ್ಟಾಗಿ ನೋಡಲ್ಲ, ಮಾಡಲ್ಲ. ಬರೀ ದುಡಿ ಇನ್ನೇನಕ್ಕೋಸ್ಕರ ಅದು ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಸ್ಟೂಡೆಂಟ್ಸ್ನ ಇಂಪ್ರೂವ್ ಮಾಡೋಕ್ಕೆ. ಸೊ ಇಟ್ಸ್ ಎ ಟ್ರಯಾಂಗಲ್. ಸ್ಟಡೀಸ್ ಇಸ್ ಎ ಟ್ರಯಾಂಗಲ್, ಟೀಚರ್, ಪೇರೆಂಟ್ಸ್ ಮತ್ತು ಸ್ಟೂಡೆಂಟು. ಎಷ್ಟು ನಾವು ಕೋಆರ್ಡಿನೇಟೆಡ್ ಆಗಿ ಕೋಆಪ್ರೇಟ್ ಮಾಡಿಕೊಂಡು ಓದಿಸ್ತಾ ಇರ್ತೀವೋ ಅಷ್ಟೂ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ಟು. ಇನ್ಫ್ಯಾಕ್ಟ್ ಎಷ್ಟೋ ಟೀಚರ್ಸು ತುಂಬ ಡೆಡಿಕೇಟಿಂದ ಮಾಡ್ತಾ ಇರ್ತಾರೆ. ನಮ್ಗೆ ಅದೇ ಅನಿಸೋದು, ಅವ್ರು ಓದಿದ್ರೆ ಸಾಕ ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಪೇರೆಂಟ್ಸೂ ಸಪೋರ್ಟ್ ಕೊಟ್ಟು ಆಗಾಗ ಬಂದು ವಿಚಾರಿಸೋದು, ಹೆಂಗೆ ಓದೋದು ಅಂತ ಹ್ಯಾಂಡ್ ಟು ಹ್ಯಾಂಡ್ ಸಪೋರ್ಟ್ ಕೊಡ್ತಾಯಿದ್ರೆ ಎಷ್ಟೋ ಅವ್ರನ್ನ ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್, ಈಗಿನ ಕಾಲದಲ್ಲಂತೂ ಆನ್ಲೈನ್ ರಿಸೋರ್ಸಸ್ ತುಂಬ ಇದೆ. ನಾನು ಇದನ್ನು
ನಾನೀಗ ತುಂಬ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಆನ್ಲೈನ್ ರಿಸೋರ್ಸಸಲ್ಲಿ ತುಂಬಾ ಇನ್ಫಾರ್ಮೇಷನ್ಸ್ ಇರುತ್ತೆ. ಟೀಚರ್ಸ್ ಎಷ್ಟು ಹೇಳ್ತಾ ಇರ್ತಾರೆ, ಅದನ್ನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಅದಕ್ಕೆ ಡಿಪೆಂಡ್ ಆಗಿ ಒಂದು 40 ಮಿನಿಟ್ಸ್ ಕ್ಲಾಸ್ಗೆ ಡಿಪೆಂಡ್ ಆಗೋದು ಕಷ್ಟ ಆಗುತ್ತೆ. ಇನ್ನೂ ನಾಲೆಡ್ಜ್ ಜಾಸ್ತಿ ಬೇಕಾಗಿರುತ್ತೆ. ಅದಕ್ಕೆ ಆಗಾಗ ಅವರು ಯೂಟ್ಯೂಬ್ ನೋಡೋದು, ಗೂಗಲಲ್ಲಿ ಇನ್ಫಾರ್ಮೇಷನು, ಚಾಟ್ ಜಿ ಪಿ ಟಿ ಎಲ್ಲ ಯೂಸ್ ಮಾಡ್ಕೊಳ್ಳೋವಂಥದ್ದು, ಬೇರೆ ವೆಬ್ಸೈಟೆಲ್ಲ ಇದೆ. ಅದರಲ್ಲೆಲ್ಲ ವರ್ಕ್ಶೀಟ್ ಸಿಗುತ್ತೆ, ಕ್ವೆಶ್ಚನ್ ಪೇಪರ್ ಸಿಗುತ್ತೆ, ನೋಟ್ಸ್ ಸಿಗುತ್ತೆ. ಸೊ ಆ ಥರದ್ದೆಲ್ಲ ವೆಬ್ಸೈಟ್ಸು ಎಷ್ಟೊಂದು CBSE ಇದೆ, ಎಷ್ಟೊಂದಿರುತ್ತೆ ಸೆಂಟ್ರಲ್ದು. ಸೊ ಅದನ್ನೆಲ್ಲ ರೆಫರ್ ಮಾಡ್ತಾಯಿದ್ರೆ ಅವ್ರಿಗೂ ಒಂದು ಆ್ಯಡ್ ಆನ್ ನಾಲೆಜ್ ಅಂತ ಸಿಗ್ತಾ ಇರುತ್ತೆ. ಸೊ ಆನ್ಲೈನ್ ರಿಸೋರ್ಸಸ್ಸು. ಇನ್ನು ಕೆಲವು ಸತಿ ನನಗೆ ತುಂಬ ಕೆಲಸ ಇದೆ ಅಂತ ಇದ್ದರೆ ಚಿನ್ನಿಗೆ ಏನು ಮಾಡ್ತೀನಿ ಅಂದರೆ, ನಾನು ಏನು ಟೀಚ್ ಮಾಡಬೇಕೋ ಅದನ್ನು ರೆಕಾರ್ಡ್ ಮಾಡಿಬಿಡ್ತೀನಿ. ಆಯಿತಾ? ಕೆಲವು ಸತಿ ಒಂದು ಟೆಕ್ಸ್ಟ್ ಬುಕ್ನೇ ಇಟ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಓದಿಸೋದಕ್ಕಿಂತ ನಾನು ಇದನ್ನು ಕೆಲವು ಸತಿ, ಇದು ತುಂಬ ಕಡಿಮೆ, ಒಂದು ತಿಂಗಳಲ್ಲಿ ಒಂದು 2-3 ದಿನ ಹಂಗೆ ಮಾಡ್ತೀನೇನೋ, ಅದನ್ನು ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿಬಿಟ್ಟು ಅವಳಿಗೆ ಪ್ಲೇ ಮಾಡಿರ್ತೀನಿ. ನಾನೇ ವಿಡಿಯೋ ಮಾಡಿ ಪ್ಲೇ ಮಾಡಿರ್ತೀನಿ ಅವಳಿಗೆ. ಈಗ ಪೊಯಮ್ ಇರ್ಬೋದು, ಹಿಂದಿ ಪೊಯಮು ನಾನು ಕೂತ್ಕೊಂಡು 10 ಸರಿ ಹೇಳ್ಕೊಡದೆ ಇರೋ ಪೇಷನ್ಸು ಇಲ್ಲದೆ ಇರ್ಬೋದು, ಕೆಲವು ಸತಿ ಟೈಮ್ ಇಲ್ಲದೆ ಇರ್ಬೋದು. ಆ ಥರ ಇದ್ದಾಗ ಅದನ್ನು ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಡ್ಬೋದು. ಅದನ್ನು ಕೇಳ್ತಾನೆ ಇದ್ದರೆ ಬಂದುಬಿಡುತ್ತೆ, ಬಾಯ್ಪಾಠ ಬಂದುಬಿಡುತ್ತೆ. ಸೊ ಆ ರೀತಿ ನಾನು ಏನಾದರೂ ಟೆಕ್ನಾಲಜಿನೂ ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಓದಿಸ್ತಾ ಇರ್ತೀರ, ಅವ್ರು ಓದ್ತಾ ಇರ್ತಾರೆ, ಬಟ್ ಅವಳು ಇಂಪ್ರೂವ್ ಆಗ್ತಿದ್ದಾಳ, ಅವಳು ತಪ್ಪುಗಳನ್ನ ಮಿನಿಮೈಸ್ ಮಾಡ್ಕೋತಾ ಇದ್ದಾಳ, ಅವಳು ವೀಕ್ನೆಸ್ ಬಗ್ಗೆ ವರ್ಕ್ ಮಾಡ್ತಿದ್ದಾಳ, ಈ ಥರ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಅವ್ರಿಗೇನು ಕಷ್ಟ ಆಗ್ತಿದೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು ನಾವು. ಈಗ ಪೇರೆಂಟ್ಸ್ ಆಗಿ ಓದು, ಏನಕ್ಕೆ ಮಾರ್ಕ್ಸ್ ಬರ್ತಿಲ್ಲ, ಅವ್ರು ಹಿಂಗೆ ತೆಗಿತಿದ್ದಾರೆ, ಇವ್ರು ಹಿಂಗೆ ತೆಗಿತಿದ್ದಾರೆ ಅನ್ನೋದು ಬದಲು ಅವ್ರಿಗೇನು ಕಷ್ಟ ಆಗ್ತಿದೆ ಆ್ಯಕ್ಚುಲಿ. ಅವರು ಲೇಝಿನಾ, ಅವರಿಗೆ IQನೇ ಕಡಿಮೆನಾ, ಅಥವಾ ಅವ್ರಿಗೆ ಓದೋಕ್ಕೆ ಇಷ್ಟ ಇಲ್ವಾ, ಈ ಸಬ್ಜೆಕ್ಟ್ ಕಷ್ಟ ಆಗ್ತಿದೆಯಾ, ಬೇರೆ ಈಸಿ ಆಗ್ತಿದೆಯಾ, ಈ ಥರ ಅವ್ರದ್ದೇನೋ ಪ್ರತಿಯೊಂದು ಎಷ್ಟೊಂದು ಸೆಕ್ಟರ್ಸ್ ಇರುತ್ತೆ ಗೊತ್ತಾ. ಒಂದು ಸ್ಟೂಡೆಂಟ್ ಅಂದರೆ 108 ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಯಾವ ಸೆಕ್ಷನ್ಸಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಯಾವ ಸಬ್ಜೆಕ್ಟಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ, ಅದನ್ನು ಅನಲೈಸ್ ಮಾಡಿ ಟ್ರ್ಯಾಕ್ ಮಾಡಿದ್ರೆ ಆ್ಯಕ್ಷನ್ ಪ್ಲ್ಯಾನ್ ಈಸಿ. ಅದನ್ನು ಸ್ವಲ್ಪ ಜಸ್ಟಿಫೈ ಮಾಡಿಕೊಂಡು ಏನಕ್ಕೆ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಅವ್ರ ಕಷ್ಟದಲ್ಲಿ ಒಂದು ಮಾರಲ್ ಸಪೋರ್ಟ್ ಕೊಡೋದು, ಅದಕ್ಕೇನೋ ಸೊಲ್ಯೂಷನ್ ಕೊಡೋದು. ನಾವೀಗ ಎಷ್ಟೋ ನೋಡಿರ್ತೀವಲ್ವ ಲೈಫಲ್ಲಿ, ಮಕ್ಕಳಿಗೆ ಅದೇ ಒಂದು ಚಿಕ್ಕ ಪ್ರಾಬ್ಲಮ್ಮೇ ಕಷ್ಟ ಆಗ್ತಿರುತ್ತೆ. ಎಷ್ಟು ಸಿಂಪಲ್ ಪ್ರಾಬ್ಲಮ್ಮು ಅಂದರೆ ಬೆಳಗ್ಗೆ ಎದ್ದೇಳೋದು ಕಷ್ಟ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಸೊ ಈ ಥರದ್ದೆಲ್ಲ ಅವ್ರಿಗೆ ಗೈಡೆನ್ಸ್ ಅಂತ ಕೊಡ್ತಾ ಇರಬೇಕು. ನೆಕ್ಸ್ಟ್, ನಮಗೆ ವರ್ಕಿಂಗ್ ವುಮೆನ್ಗೆ ತುಂಬ ಕಷ್ಟ ಆಗೋದು ಅಂದರೆ ಬ್ಯಾಲೆನ್ಸಿಂಗ್. ಆಗ ನಾನು ಎಷ್ಟೊಂದು ವೀಡಿಯೋದಲ್ಲೂ ತೋರಿಸಿದ್ದೀನಿ. ನಾನು ಅಡುಗೆ ಮಾಡ್ತಾ ಹಾಗೆ ಅಲ್ಲೇ ಟೇಬಲ್ ಹಾಕ್ಕೊಂಡು ಕೂರಿಸಿರ್ತೀನಿ. 1.5 ಗಂಟೆ ಟೈಮ್ ಕರೆಕ್ಟಾಗಿ ಹೇಳ್ಕೊಟ್ಬಿಡ್ತೀನಿ. ಇನ್ನು 1.5 ಅವರ್ಸು ಅಡುಗೆ ಮಾಡ್ಕೊತಾನೆ ಅವ್ರಿಗೆ ಕ್ವಶನ್ಸ್ ಕೇಳೋದು, ಸ್ಪೆಲ್ಲಿಂಗ್ಸ್ ಕೇಳೋದು, ಟೇಬಲ್ಸ್ ಕೇಳೋದು, ಈ ಥರ ಮಾಡ್ತಾಯಿರ್ತೀನಿ. ದೊಡ್ಡವಳಂತೂ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿದ್ದಾಳೆ. ಅವಳಿಗೆ ಆಗಾಗ ಒಂದು ಅರ್ಧ ಗಂಟೆಗೆ ಏನು ಓದಿದೆ, ಓದ್ತಾ ಇದೆಯಾ, ಈ ಥರ ಟ್ರ್ಯಾಕ್ ಮಾಡಿ ಕೇಳ್ತಾನೆ ಇರ್ತೀನಿ. ಈಗ ಸೋಷಲ್ ಮೀಡಿಯಾ ಅದು ಇದು ಬರೋದ್ರಿಂದ ನಾವು ಅವ್ರ ಹಿಂದೆ ಬಿದ್ದಿರಲೇಬೇಕು. ಎಷ್ಟೋ ಜವಾಬ್ದಾರಿ ಬಂದಿದೆ, ನಾನಿಂದ ಅಷ್ಟು ಟೆನ್ಷನ್ ಇಲ್ಲ ನನಗೆ, ಬಟ್ ಆದರೂ ಕೂಡ ನಾವು ಕೇಳ್ತಾ ಇರ್ತೀವಿ ಅಂತ ಅವ್ರಿಗೆ ಜವಾಬ್ದಾರಿ ಬಂದುಬಿಟ್ರೆ ಅಂತೂ ಇನ್ನು ಅವರು ಡೈವರ್ಟ್ ಆಗೋಲ್ಲ, ಇನ್ನು ಆದಷ್ಟು ಫೋಕಸ್ ಮಾಡ್ಕೊಂಡು ಓದ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವರಿಗೆ ಸಣ್ಣ ಪುಟ್ಟ ಇದೇ ಇರ್ಬೋದು, ಅವರಿಗೆ ಅಪ್ರಿಸಿಯೇಷನ್ ಅನ್ನೋದು ಬೇಕು. ಏನೋ ಒಂದು ಚಿಕ್ಕ ಯೂನಿಟ್ ಟೆಸ್ಟಲ್ಲೇ ಒಳ್ಳೆ ಮಾರ್ಕ್ಸ್ ತೆಗೆದ್ರು, ಅಥವಾ ಟೆಸ್ಟಿಂಗಿಂತ ಚೆನ್ನಾಗಿ ತೆಗೆದ್ರು, ಟೆಸ್ಟಲ್ಲಿ ಮೇ ಬಿ 10ಗೆ 5 ತೆಗೆದಿದ್ರು, ಈಗ ಒಂದು 7 ಬಂದಿದೆ ಅಂದರೆ ಅವ್ರಿಗೆ ಅಪ್ರಿಸಿಯೇಷನ್ ಅನ್ನೋದು ಬೇಕಾಗುತ್ತೆ. ಸೊ ಆ ರೀತಿ ಅಪ್ರಿಸಿಯೇಷನ್ ಅನ್ನೋದು ಮಾಡ್ತಾಯಿದ್ರೆ ಅವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಈಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ಟ್ರೇ ತೊಗೊಂಡಿದ್ದೆ ಆಯಿತಾ. ಸತಿ ನಿಮ್ಗೊಂದು ಇನ್ಸಿಡೆಂಟ್ ಹೇಳಬೇಕು. ನನ್ನ ಮನೇಲಿ ಆ್ಯಕ್ಚುಲಿ ಟ್ರೇನೇ ಇರಲಿಲ್ಲ. ಒಂದು ಟ್ರೇ ತೊಗೊಂಡೆ ಸತಿ ವಿಶಾಲ್ ಮಾರ್ಟಲ್ಲಿ. ನಾನು ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಗುರುಗಳು ಬಂದಿದ್ದರು ಅಂತ, ಅವರಿಗೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಸರ್ವ್ ಮಾಡಿದೆ ಆಯಿತಾ. ಒಂದು ಸೆಟ್ ಆಫ್ ಸ್ನ್ಯಾಕ್ಸ್ ಸರ್ವ್ ಮಾಡಿದೆ. ಮತ್ತೆ ಇನ್ನೊಂದು ಸತಿ ಸರ್ವ್ ಮಾಡಬೇಕು, ಮತ್ತೆ ಅದೇ ಟ್ರೇ ತೊಗೊಂಬರ್ಬೇಕು, ಎಲ್ಲ ಕೆಳಗಡೆ ಇಟ್ಟು. ಅದನ್ನು ಪಾಪ ಅವರು ಯೂಸ್ ಮಾಡ್ತಾಯಿದ್ರು ಆ ಟ್ರೇನ. ಅಯ್ಯೋ, ಅದಕ್ಕೆ ಅಂದ್ಕೊಂಡೆ ಅಟ್ಲೀಸ್ಟ್ ಮನೇಲಿ ಒಂದು 2-3 ಟ್ರೇ ಇರಬೇಕು ಅಂತ ಅದಕ್ಕೆ ತೊಗೊಬಂದೆ. ಹೇಳಕ್ಕೆ ಬರೋಲ್ಲ, ಒಂದು ಸತಿ ಜ್ಯೂಸು, ಬಿಸ್ಕೆಟು, ಕಾಫಿ, ಟೀ ಅದನ್ನೇ ಆ ಟ್ರೇನೇ ವಾಪಸ್ ತರೋಕ್ಕಿಂತ ಅಲ್ಲೇ ಇಟ್ಬಿಟ್ಟು ಹೆಂಗೋ ಇದು ಮಾಡ್ಕೋಬೋದು ಅಂತ. ಇದು ಏನೋ ಗ್ರೀನ್ ಆ್ಯಪಲ್ ಅಂತಂದರು, ಬಾರೆಹಣ್ಣು ಅಂತ ಅನಿಸುತ್ತೆ. ಸೊ ಆ ಥರ ಯಾವುದೋ ಒಂದು ವೆರೈಟಿ ಫ್ರೂಟು ಅಂತ ಅಂದರು, ಗ್ರೀನ್ ಕಲರು. ಜೊತೆಗೆ ನವಿಲು ಕೋಸು ಅದನ್ನೆಲ್ಲ ತಂದಿದ್ದೆ. ರೆಗ್ಯುಲರಾಗಿ ಫ್ರೆಶ್ಶಾಗಿ ತರಕಾರಿ ತರ್ತಾಯಿದ್ದೀನಿ.
ಆಮೇಲೆ ಒಂದೆರಡು ದಿನದಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ, ಅದೊಂದು ಆ ಥರ ಅಂದ್ಕೊಂಡಿದ್ದೀನಿ. ಆಮೇಲೆ ಮನೆ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಕ್ಲೀನಿಂಗ್ ಅನ್ನೋದು ತುಂಬ ಮಾಡ್ತಾನೆ ಇರಬೇಕು. ಅಂದರೆ ಈ ಥರ ಸ್ಪ್ರೇ ಬಾಟಲ್ಸ್ ಬೇಕು. ಇಲ್ಲಿ ಮೇಲೆ ಕೆಳಗಡೆ 2 ಡ್ಯುಪ್ಲೆಕ್ಸ್ ಮನೆ ಅಲ್ವಾ, ಸೊ ಅಲ್ಲಲ್ಲಿ ಮಿರರ್ ಎಸ್ಪೆಷಲಿ ಮತ್ತು ಕಿಟಕಿ ಹತ್ರ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ ಅಲ್ಲಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಬೆಸ್ಟ್. ಸಿಂಪಲ್ DIY ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಮತ್ತು ಡಿಶ್ ವಾಷಿಂಗ್ ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಅಸಿಟಿಕ್ ಆ್ಯಸಿಡ್ ಅಂದರೆ ವಿನೆಗರ್ ಹಾಕಿ ಜೊತೆಗೆ ಸೋಡಾನ ಹಾಕ್ಕೋಬೋದು. ಒಂದು ಚಿಟಿಕೆ 1-2 ಚಿಟಿಕೆಯಷ್ಟು 1/4 ಸ್ಪೂನಷ್ಟು ಸೋಡಾ ಹಾಕಿದ್ರೂ ಒಳ್ಳೆ DIY ಆಗಿ ಹಂಗೆ ವರ್ಕ್ ಆಗುತ್ತೆ. ಏನಾದರೂ ಜಿಡ್ಡು ಧೂಳು ಆ ಥರ ಏನಾದರೂ ಸಾಲ್ಟ್ದು ಸ್ಟೇನ್ಸ್ ಆ ಥರ ಇದ್ದರೆ ಎಲ್ಲನೂ ನೀಟಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದು ಏನು ಅಂದರೆ ನಾವು ತುಂಬ ಡಿಸಿಪ್ಲಿನಾಗಿ ಕಲಿಸ್ಬೇಕು ಮಕ್ಕಳಿಗೆ. ನನಗೀಗ ಪರ್ಸ್ನಲಿ ತುಂಬ ಅನ್ನಿಸ್ತಿದೆ, ಮಕ್ಕಳಲ್ಲಿ ಒಂದೊಳ್ಳೆ ಸಕ್ಸಸ್ ಕಾಣೋದೇ ಡಿಸಿಪ್ಲಿನಿಂದ, ಕನ್ಸಿಸ್ಟೆನ್ಸಿಯಿಂದ. ಒಂದಿನ ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ಬಿಡ್ತಾರೆ, ಒಂದು 8-10 ಅವರ್ ಓದ್ಬಿಡ್ತಾರೆ. ನೆಕ್ಸ್ಟ್ ದಿನವೂ 2ನೇ ದಿನವೂ ಓದ್ತಾರೆ, 3rd ಡೇ ಮತ್ತೆ ಅದೇ ಯಥಾ ಪ್ರಕಾರ ಆಗುತ್ತೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ನಾವಾಗಿರಲಿ ಅವಾಗರಾಗಿರಲಿ ನಾವು ಇವತ್ತು ಅಂದ್ಕೊಂಡಿದ್ದೀವ ಆಫನಿಗೆ ಏನು ಗೊತ್ತಾ, ನಾವು ನಮ್ಮ ಕೆಲಸದ ಮಧ್ಯ ಸ್ಟಡೀಸ್ನ ನೋಡ್ತೀವಿ ಆಯಿತಾ. ನಾವು ಏನೋ ಕೆಲಸ ಮಾಡ್ತಾಯಿರ್ತೀವಿ, ಆ ಮಧ್ಯೆ ಹೆಂಗೋ ಟೈಮ್ ತೊಗೊಂಡು ಸ್ಟಡೀಸ್ನ ಮ್ಯಾನೇಜ್ ಮಾಡ್ತೀವಿ. ಆ ಥರ ಮಾಡಬಾರ್ದು. ನಾವು ಮೇನ್ ಸ್ಟಡೀಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸ್ಟಡೀಸ್ಗೆ ಮ್ಯಾನೇಜ್ ಮಾಡಿ ಟೈಮ್ ಅದಕ್ಕೆ ಕೊಟ್ಟು ಆಮೇಲೆ ಸ್ವಲ್ಪ ಟೈಮ್ ಸಿಕ್ಕಾಗ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಟೈಮ್ ಅಲೋಕೇಟ್ ಮಾಡಿ ಕರೆಕ್ಟಾಗಿ ಓದಿಸಿದ್ರೇ ಅವರು ಏನೋ ಒಂದು ಅಚೀವ್ ಮಾಡ್ಕೊಳ್ಳೋಕೆ ಸಾಧ್ಯ. ದೊಡ್ಡವ್ರು ಆಗ್ತಾನೋ ಅಷ್ಟೇ. ನನ್ನ ಮಕ್ಳಿಗೆ ಅದೇ ಹೇಳೋದು, ನನ್ನ ಸ್ಟೂಡೆಂಟ್ಸ್ಗಾಗಲಿ ನನ್ನ ಮಕ್ಳಿಗೆ ಇಬ್ರಿಗೂ ಆಗಿರೋ ಟೈಮ್ ಕೊಡಿ. ಚಿಕ್ಕವಳಿಗಿನ ಅಷ್ಟು ಗೊತ್ತಾಗಲ್ಲ ಬಿಡಿ, ಒಂದು 6th ಗೊತ್ತಾಗಲ್ಲ ಫ್ರೆಂಡ್ಸ್. ತುಂಬ ಕಷ್ಟ ಅವರಿಗೆ. ಒಂದು 5th ಹೆಂಗೋ ನಾವೇ ಅವ್ರ ಹಿಂದೆ ಇರಬೇಕು. ದೊಡ್ಡವ್ರು ಆಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು, ಹೆಂಗೆ ಓದ್ಕೋಬೇಕು, ಸ್ಟಡೀಸ್ ಇಂಪಾರ್ಟೆನ್ಸ್ ಏನು ಅಂತ. ಚಿಕ್ಕವ್ರವರೆಗೂ ಅವ್ರು ಬರೀ ನಮಗೋಸ್ಕರ ಓದ್ತಾ ಇರ್ತಾರೆ ಅಷ್ಟೇ. ಈಗ ಚಿನ್ನಿನಾರು ಅಷ್ಟೇ, ಅಮ್ಮ ನಾನು ಸ್ಕೋರ್ ಮಾಡ್ತೀನಿ, ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತಾಳೆ, ನನಗೋಸ್ಕರ ಅಷ್ಟೇ. ಅದು ಅವಳಿಗಿನ್ನ ಸೀರಿಯಸ್ನೆಸ್ ಇರಲ್ಲ, ನಾವು ಅಷ್ಟು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಬಾರ್ದು. ಬಟ್ ದೊಡ್ಡವಳಿಗೆ ಆಲ್ರೆಡಿ ಅವಳಿಗೆ ಕೆರಿಯರ್ ಏನು, ಗೋಲ್ ಏನು, ಏಮ್ ಇರುತ್ತೆ ಆ ಥರ ಇದೆಲ್ಲ ಸ್ಟಾರ್ಟ್ ಆಗೋಗಿರುತ್ತೆ ಅವಳಿಗೆ. ಸೊ ಆ ರೀತಿ ಆ ಡಿಸಿಪ್ಲಿನ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಒಂದಿನ ತುಂಬ ಚೆನ್ನಾಗಿ ಓದೋದು, ಒಂದಿನ ಓದಲ್ಲ. ನಾವು ಒಂದಿನ ತುಂಬ ಚೆನ್ನಾಗಿ ಓದಿಸೋದು ಮತ್ತು 2-3 ದಿನ ಓದಿಸಲ್ಲ, ಆ ಥರ ಇರಬಾರ್ದು. ನಾವು ಏನೇ ಇದ್ದರೂ ಕೂಡ, ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಇಷ್ಟು ಅವರ್ಸು ಅಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಬೇರೆ ಕೆಲಸಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಸ್ಟಡೀಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದು ಮಾಡಬಾರ್ದು. ಏನೋ ಒಂದು ಸ್ವಲ್ಪ ನಿದ್ದೆ ಸ್ಯಾಕ್ರಿಫೈಸ್ ಮಾಡೋದು, ಏನೋ ಒಂದು ಮಾಡ್ತಾ ಇರಬೇಕು. ಹೇಳ್ತೀನಲ್ಲ, ಸ್ಟಡೀಸ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಸಿಕ್ಕಾಪಟ್ಟೆ ಚಾಲೆಂಜಿಂಗು ಕೂಡ. ನಮ್ಮ ಕಾಲದಲ್ಲಿ ಹೆಂಗೋ ಆಗೋಯ್ತು, ಅದಕ್ಕಿಂತ ನಮ್ಮ ತಾಯಿ ಕಾಲದಲ್ಲಂತೂ ಏನು ಅಷ್ಟೊಂದು ಚಾಲೆಂಜಸ್ಸು ಕಷ್ಟ ಇಲ್ಲ ಅಂತಲ್ಲ. ಬಟ್ ಬರ್ತಾ ನಮ್ಮದ್ರಲ್ಲೂ ಅಷ್ಟು ಕಾಂಪಿಟೇಷನ್ಸ್ ಇರಲಿಲ್ಲ. ಈಗಿನ ಜನ್ರೇಷನ್ ಕಾಂಪಿಟೇಷನ್ಸ್ ಅಂತೂ ನೀವು ಎಲ್ಲರೂ ನಂಬಬೇಕಾಗಿರೋದೆ, ಎಷ್ಟು ಓದಿದ್ರೂ ಸಾಲದು, ಎಷ್ಟು ಇನ್ಫಾರ್ಮೇಷನ್ನು ನಾಲೆಡ್ಜು ಗೇನ್ ಮಾಡಿದ್ರೂ ಸಾಲದು. ಓದ್ತಾನೇ ಇರಬೇಕು. ನಮಗಿಂತ ಯಾವ ಲೆವೆಲ್ಗೆ ಓದ್ತಾ ಇರ್ತಾರೆ ಎಲ್ಲ, ಆಲ್ ಇಂಡಿಯಾ ರ್ಯಾಂಕಿಂಗ್ 1, 2 ಅವ್ರದ್ದೆಲ್ಲ ನಾನು ಯಾವಾಗನ ವೀಡಿಯೋಸ್ ನೋಡ್ತಾ ಇರ್ತೀನಿ, ಹಿಂಗೆ ಓದ್ತಾರೆ ಏನೋ ಅಂತ. ಯಾವಾಗಲೂ ಓದ್ತಿರೋದೆ, ಯಾವಾಗಲೂ ಅದೇನದು ಶಾರ್ಟ್ಕಟ್ಟೇ ಇಲ್ಲ, ಹಾರ್ಡ್ ವರ್ಕೇ ಮಾಡಬೇಕು. ಸಕ್ಸಸ್ಸಿಗೆ ಯಾವ ಶಾರ್ಟ್ಕಟ್ಟು ಇಲ್ಲ. ಚೆನ್ನಾಗಿ ಬುದ್ಧಿ ಇರಬೇಕು, ಗ್ರಾಸ್ಪಿಂಗ್ ಪವರ್ ಇರಬೇಕು. ಅಷ್ಟು IQ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ಒಳ್ಳೆ IQ ಡೆವಲಪ್ ಮಾಡ್ಕೋಬೋದು. ನಾವು ಹೆಂಗೋ ಸಾಲ್ವ್ ಮಾಡ್ಕೋಬೋದು. ಎಲ್ಲರಿಗೂ ತುಂಬ ಒಳ್ಳೆ IQ ಅಂದರೆ ಎಲ್ಲರೂ ಬುದ್ಧಿವಂತರೇ ಆಗಿರಬೇಕು ಅಂತ ಏನಿಲ್ಲ, ಕೆಲವರು ದಡ್ರು ಇರ್ತಾರೆ. ಬಟ್ ಅಂಥವರು ಕೂಡ ರೆಗ್ಯುಲರಾಗಿ ವರ್ಕ್ ಮಾಡ್ತಾಯಿದ್ರೆ, ರೆಗ್ಯುಲರಾಗಿ ಓದ್ತಾಯಿದ್ರೆ ತುಂಬ ಒಳ್ಳೆ ಪರ್ಸೆಂಟೇಜ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಜಾಸ್ತಿ ಕೊಡ್ತೀನಿ. ಆ ಟೆಕ್ನಿಕ್ನ ಯೂಸ್ ಮಾಡಿ ಅವ್ರಿಗೇನಾದರೂ ಚಿಕ್ಕವಳಿಗೆ ಆನ್ಸರ್ ಬರ್ತಾಯಿಲ್ಲ ಅಂದರೆ ಬರೆದು ಓದಿಸ್ತೀನಿ, ಸ್ಪೆಲ್ಲಿಂಗ್ಸ್ ಓದಿಸ್ತೀನಿ. ಆಮೇಲೆ ದೊಡ್ಡವಳಿಗೆ ಸ್ಟಿಕ್ಕಿ ನೋಟ್ಸ್ ಸ್ಟಿಕ್ ನೋಟ್ಸ್ ಅಂದರೆ ಅಲ್ಲಲ್ಲಿ ಕೀ ಪಾಯಿಂಟ್ಸ್ನ ಬರ್ಕೊಳ್ಳೋದು. ಒಂದು 10 ಪಾಯಿಂಟ್ ಇದೆ ಅಂದರೆ ಆ ಒಂದೊಂದು ಪಾಯಿಂಟಲ್ಲೂ ಒಂದೊಂದು ಕೀವರ್ಡ್ ಇರುತ್ತೆ, ಅದನ್ನು ನೆನ್ಪಿಟ್ಕೊಂಡ್ರೆ ಆ ಪಾಯಿಂಟ್ ನೆನ್ಪು ಬಂದುಬಿಡ್ಬೇಕು. ಏಕೆಂದರೆ ನಾವು ರೋಬೋ ಅಲ್ಲ, ನಾವು ಮಿಷಿನ್ಸ್ ಅಲ್ಲ, ಮರ್ತೋಗೋ ಚಾನ್ಸಸ್ ಇರುತ್ತೆ. ನಾವು ಹೆಂಗನ ಟ್ರಿಕ್ನ ಯೂಸ್ ಮಾಡ್ಕೊಂಡು ಅದನ್ನು ನೆನ್ಪಿಟ್ಕೋಬೇಕು ಅಲ್ವಾ. ಸ್ಟಿಕ್ ನೋಟ್ಸು, ಏನೋ ಒಂದು ಡಯಾಗ್ರಾಮ್ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಮಕ್ಳಿಗೂ ನಾನು ಹೇಳ್ಕೊಡ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ. ಒಂದು ದೊಡ್ಡ ಆನ್ಸರ್ನ ಒಂದು ಡಯಾಗ್ರಾಮ್ ರೀತಿ ಬರ್ಕೊಂಬಿಡಿ, ಆಗ ನೆನ್ಪಿಟ್ಕೊಳ್ಳೋದು ಈಸಿ ಆಯಿತಾ. ಆ ರೀತಿ ಏನೋ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಟೀಚ್ ಮಾಡ್ತಾ ಇರಬೇಕು, ಹೇಳ್ಕೊಡ್ತಾ ಇರಬೇಕು. ಇನ್ಫ್ಯಾಕ್ಟ್ ಪೇರೆಂಟ್ಸು ತುಂಬ ಕಡಿಮೆ ಒಂದು ಏಜ್ ಆಗಿದ ತಕ್ಷಣ ಇನ್ವಾಲ್ವ್ ಆಗೋದು, ಅದು ನಿಜಾನೇ. ಈಗ ನಮಗೇನೆ, ಈಗ ನಾವು ಸೋಷಲ್ ಹೇಳ್ಕೊಡ್ಬೇಕು, ಹಿಂದಿ ಹೇಳ್ಕೊಡ್ಬೇಕು ಅಂದರೆ ಕಷ್ಟ ಆಗುತ್ತೆ, ನಮಗೆ ಆಗಲ್ಲ. ಈಗ ನಾವು ಸೈನ್ಸ್ ಟೀಚರ್ಸು ಅದರಲ್ಲೇ ಇರ್ತೀವಿ,
ಆಯಿತಾ. ಹಿಂಗೂ ಹಂಗೆ ಮ್ಯಾನೇಜ್ ಮಾಡ್ಕೋಬೋದು. ಮ್ಯಾಥ್ಸೂ ಅಷ್ಟೇ, ತುಂಬ ಹೈಯರ್ ಎಂಡ್ ಮ್ಯಾಥ್ಸ್ ಎಲ್ಲ ಟೀಚ್ ಮಾಡೋಕ್ಕಾಗಲ್ಲ ನಮಗೆ, ತುಂಬ ಕಷ್ಟ ಆಗುತ್ತೆ. ಸೊ ಆ ಥರ ಇದ್ದಾಗ ಜಸ್ಟ್ ಮಾನಿಟರಿಂಗ್ ಮಾಡೋದು, ಅವ್ರ ಜೊತೆ ಇರೋದು, ಹೇಳ್ತಾ ಇರೋದು, ಓದಿದ್ಯಾ ಅಂತ ಕೇಳ್ತಾ ಇರೋದು, ಆ ಥರನೇ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಅಂದರೆ, ಒಂದು ಪಾಸಿಟಿವ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಬೇಕು ಮನೇಲಿ. ನಾವು ಗಂಡ ಹೆಂಡತಿ ಜಗಳ ಆಡೋದು, ಮನೇಲಿ ಬರೀ ನೆಂಟ್ರುಗಳು ಜೋರಾಗಿ ಟಿ ವಿ ಹಾಕ್ಕೊಳ್ಳೋದು, ಬರೀ ಸೀರಿಯಲ್ ನೋಡೋದು, ಇಂಥ ಎನ್ವೈರ್ನಮೆಂಟ್ ಇದ್ದರೆ ಆ್ಯಕ್ಚುಲಿ ಮಕ್ಕಳು ಹಾಳಾಗೋದು ಜಾಸ್ತಿ. ಇರಲಿ, ಇಲ್ಲ ಅಂತಲ್ಲ, ಈಗ ವಯಸ್ಸಾದವ್ರು ಇರ್ತಾರೆ, ಟಿ ಗಿವಿ ನೋಡ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಅವ್ರದ್ದು ಎಲ್ಲ ಕಷ್ಟಪಡೋ ಏಜ್ ಆಗಿದೆ, ಕಷ್ಟಪಟ್ಟಿದ್ದಾರೆ, ಈಗ ಸುಖ ಪಡೋ ಏಜಲ್ಲಿ ಟಿ ಗಿವಿ ನೋಡ್ಕೊಂಡಿರ್ತಾರೆ, ನೋಡ್ಕೊಳ್ಳಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ಇವ್ರಿಗೆ ಅಂತ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಈ ಮನೆ ಕಟ್ಟಿದ್ದೀವಿ ಅಂದರೆ ಮೇನ್ ಇಂಟೆನ್ಷನ್ನೇ ಅದೇ. ನಮಗಿದು ಎಷ್ಟು ಬರ್ಡನ್, ಇದು ನಮಗೆ ಗೊತ್ತು, ಇಷ್ಟು ಕಟ್ಟಬೇಕು ಅಂದರೆ ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ ಅಂತ. ಬಟ್ ಆದರೂ ಕೂಡ ತಲೆಯಲ್ಲಿ ಅದೇ ಇತ್ತು. ಮುಂದೆ ಹೋಗ್ತಾ ಹೋಗ್ತಾ ಈಗ ನಾನಿ ಆಗಿರೋ, ಚಿನ್ನಿ ಆಗಿರ್ಬೋದು, ದೊಡ್ಡವ್ರು ಆಗ್ತಾ ಅವ್ರಿಗೆ ಒಂದು ಸ್ಟಡಿ ಸ್ಪೇಸ್ ಅಂತ ಬೇಕಾಗಿರುತ್ತೆ. ಯಾರೇ ಏನೇ ಬಂದರೂ, ಅಲ್ಲಿ ಚಿಕ್ಕ ಮನೆ ಇತ್ತಲ್ಲ, ಒಬ್ಬರು ರಿಲೇಟಿವ್ಸ್ ಬಂದರು ಅಥವಾ ಟಿ ವಿ ಜೋರಾಗಿ ಹಾಕಿದ್ರು, ಅತ್ತೇನೂ ಅಷ್ಟೇ ಪಾಪ ನಿಧಾನಕ್ಕೆ, ಈಗಲೂ ಅಷ್ಟೇ, ಇಲ್ಲೂ ಬಂದರೂ ಕೂಡ ನಿಧಾನ ವಾಲ್ಯೂಮ್ ಇಟ್ಕೊಂಡೇ ನೋಡ್ತಾರೆ. ಪಾಪ ಅನಿಸುತ್ತಲ್ವ, ಅದು ಅವ್ರಿಗೆ ತುಂಬ ಫ್ರೀಡಮ್ ಅನ್ನೋದಿರಲ್ಲ. ಸೊ ಈ ಥರ ಅವ್ರಿಗೆ ಒಂದು ಸ್ಟಡಿ ಸ್ಪೇಸು ಸಪ್ರೇಟಾಗಿದ್ದಾಗ, ಈಗ ಒಂದು 3 ರೂಮ್ ಇದೆ. ಸೊ ಅಲ್ಲಿ ಅವ್ರವ್ರ ರೂಮಲ್ಲಿ ಅವ್ರವ್ರು ಓದ್ಕೋತಾ ಇರ್ತಾರೆ ಅಂದರೆ ಅವ್ರಿಗೆ ಯಾವ ಡಿಸ್ಟರ್ಬೆನ್ಸು ಇಲ್ಲ. ಆಮೇಲೆ ಮನೆ ವಾತಾವರಣ ಚೆನ್ನಾಗಿರಬೇಕು. ಏನೋ ಒಂದು ಜಗಳ ಆಡೋದು, ಮನಸ್ತಾಪ ಮಾಡೋದು, ಎಕ್ಸಾಮ್ ಟೈಮಲ್ಲಿ ಎಸ್ಪೆಷಲಿ. ನಾನೊಬ್ಬಳು ಸ್ಟೂಡೆಂಟ್ ಆಯಿತಾ, ಎಕ್ಸಾಮ್ ಟೈಮಲ್ಲಿ ಅವ್ರ ಅಪ್ಪ ಅಮ್ಮ ಜೋರಾಗಿ ಜಗಳ ಹಾಕ್ಬಿಟ್ಟಿದ್ರು. ತುಂಬ ಒಳ್ಳೆ ಸ್ಟೂಡೆಂಟು, ಒಳ್ಳೆ ರ್ಯಾಂಕ್ ಸ್ಟೂಡೆಂಟು, 98% ತಗೊಳ್ಳೋ ಕ್ಯಾಂಡಿಡೇಟು ಆಯಿತಾ. ನಂಗೆ ಈಗಲೂ ನೆನಪಿದೆ, ಒಂದು 5-6 ವರ್ಷದ ಹಿಂದೆ ಅವಳು ಪಾಪ ಎಕ್ಸಾಮ್ ಇನ್ನೇನು ಬರೀಬೇಕು, ಹಿಂದಿನ ದಿನ ರಾತ್ರಿ ಅವ್ರ ಹಸ್ಬೆಂಡ್ ವೈಫ್ದು, ಅವ್ರ ಅಪ್ಪ ಅಮ್ಮಂದೆ, ಏನೋ ಅತ್ತೆ ಸೊಸೆನೋ ಅಲ್ಲ, ಏನೋ ಇಲ್ಲ, ಅಪ್ಪ ಅಮ್ಮ ಜಗಳ ಮಾಡ್ತಿರ್ತಾರೆ. ಅವಳಿಗೊಂಥರ ಹೆಂಗೆ ಡಿಸ್ಟರ್ಬ್ ಆಗೋಯ್ತು ಅಂದರೆ, ಓದಿದ್ಲು ಪಾಪ, ನನಗೆ ಗೊತ್ತಿದೆ ಅವಳು ಎಷ್ಟು ಚೆನ್ನಾಗಿ ಓದಿದ್ಲು ಅಂತ. ಹಿಂದಿನ ದಿನ ರಿವೈಸೇ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಹಂಗೆ ಬಂದಳು. 1 ಅವರ್ಗೇ ಎದ್ದೋಗ್ಬಿಟ್ಲು. ಅವಳು ಪಾಸೇ ಮಾಡೋಕ್ಕಾಗಲಿಲ್ಲ, ಫೇಲ್ ಆಗಿಬಿಟ್ಲು. ನೀವು ನಂಬಲ್ಲ, ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಅವಳಿಗೆ 99 ಬಂತು ಕೆಮಿಸ್ಟ್ರಿಯಲ್ಲಿ ಆಯಿತಾ. ಅಷ್ಟು ಡಿಸ್ಟರ್ಬ್ ಆಗೋದು ಚಾನ್ಸಸ್ ಇರುತ್ತೆ. ಮಕ್ಕಳು ತುಂಬ ಎಫೆಕ್ಟ್ ಆಗ್ತಾರೆ ಮನೇಲಿ. ಎಂಥ ಎನ್ವೈರ್ನಮೆಂಟ್ ಇದೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಕೊಡಬೇಕಾಗತ್ತೆ. ಆಮೇಲೆ ಒಂದು ವೈಟ್ ಬೋರ್ಡೋ, ಚಿಕ್ಕ ವೈಟ್ ಬೋರ್ಡೋ, ವರ್ಕ್ಶೀಟ್ಸು, ಆ ಥರ ಎಲ್ಲ ಫೆಸಿಲಿಟೀಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಒಂದು ವೈಟ್ ಬೋರ್ಡ್ ಇದೆ, ಅದರಲ್ಲಿ ಏನು ಚಿನ್ನಿನ ನೋಟ್ಸ್ ಮಾಡ್ಕೊಳ್ಳೋದು, ಸ್ಪೆಲ್ಲಿಂಗ್ಸ್ ಬರ್ಕೊಳ್ಳೋದು, ಫಾರ್ಮುಲಾ ಬರ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ತುಂಬ ಕಷ್ಟ ಫ್ರೆಂಡ್ಸ್, ಪೇರೆಂಟಿಂಗು ಭಾರಿ ಕಷ್ಟ. ಏನಕ್ಕೆ ಕಷ್ಟ ಗೊತ್ತಾ, ಈಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ 8-10 10 ಮಕ್ಳು ಇರ್ತಿದ್ರ, ಹೆಂಗೋ ಬೆಳಗ್ಗೆ ತಗೋತಾಯಿದ್ರು, ಜವಾಬ್ದಾರಿ ಇರೋರು ಒಳ್ಳೆ ಪೊಸಿಷನ್ಗೆ ಹೋಗ್ತಿದ್ರು, ಇಲ್ಲಾಂದರೆ ಹಳ್ಳೀಲಿ ಅದು ಇದು ಕೆಲಸ ಮಾಡ್ಕೊಂಡು ಇರ್ತಿದ್ರು, ಹಂಗೆಲ್ಲ ಆಗ್ತಿತ್ತು. ಬಟ್ ಈಗಿನ ಕಾಲದಲ್ಲಿ ಮೊಬೈಲ್ ಜಾಸ್ತಿ, ಫ್ರೆಂಡ್ಸ್ ಜಾಸ್ತಿ, ಅದನ್ನೆಲ್ಲ ನಾವು ನೋಡ್ತಾ ಇರಬೇಕು, ಮಾನಿಟರಿಂಗ್ ಮಾಡ್ತಾ ಇರಬೇಕು. ಕೆಲವು ಸತಿ ಇರಿಟೇಷನ್ ಅಂತ ಅನಿಸ್ತಾ ಇರುತ್ತೆ. ಅಯ್ಯೋ ಹೋಗಪ್ಪ, ಏನಕ್ಕೆ ಹಿಂಗೆ, ಓದಿದ್ರೆ ಓದ್ತಾರೆ, ಇಲ್ಲಾಂದರೆ ಬಿಡ್ತಾರೆ ಅನ್ನೋ ಲೆವೆಲ್ಗೆ ಹೊರ್ಟೋಗ್ತೀವಿ ನಾವು. ಯಾಕಂದರೆ ನಮಗೂ ಸಾಕಾಗಿರುತ್ತೆ. ಇದೆಲ್ಲ ಫ್ಯಾಕ್ಟ್, ಅದು ಏನೋ ಬಚ್ಚಿಡೋ ಅಂಥದ್ದೇನಿಲ್ಲ, ಇದೆಲ್ಲ ಫ್ಯಾಕ್ಟೇ. ಬಟ್ ಆದರೂ ಗೊತ್ತಾ, ಸ್ವಲ್ಪ ಜವಾಬ್ದಾರಿ ತೊಗೊಂಡು ನಾವೇ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ನಾವೇ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ಕೆಲವು ವರ್ಷಗಳಾದಮೇಲೆ ನಾವು ರಿಲ್ಯಾಕ್ಸ್ ಆಗ್ತೀವಿ. ಈಗಲೇ ರಿಲ್ಯಾಕ್ಸ್ ಆದಮೇಲೆ ಕೆಲವು ವರ್ಷಗಳಲ್ಲ, ಲೈಫ್ ಲಾಂಗ್ ನಾವು ಕೊರಗ್ತಾನೆ ಇರಬೇಕು. ಅಯ್ಯೋ ಆಗ ಸ್ವಲ್ಪ ನೋಡ್ಕೋಬೇಕಿತ್ತು ನನ್ನ ಮಕ್ಕಳನ್ನ ಅಂತ ಅದೇ ಅನಿಸ್ತಾ ಇರುತ್ತೆ. ಸೊ ಈಗ ಸ್ವಲ್ಪ ಕಷ್ಟಪಟ್ಬಿಡೋಣ, ಅವ್ರಿಗೆ ಸತಿ ಅವ್ರಿಗೆ ಜವಾಬ್ದಾರಿ ಬಂದುಬಿಟ್ರೆ, ಇದು ನನ್ನ ಲೈಫು, ನಾನು ನೋಡ್ಕೋಬೇಕು, ನಾನು ದುಡಿಬೇಕು ಅಂತ ಅವ್ರಿಗೆ ಅನಿಸ್ಬಿಟ್ರೆ, ಅದಾದಮೇಲೆ ನಮ್ಮದು ಅಷ್ಟೇ, ನಮ್ಮ ಕೆಲಸ ಇರಲ್ಲ, ನಾವು ರಿಲ್ಯಾಕ್ಸ್ ಆಗ್ಬೋದು. ಅವ್ರಿಗೆ ಜವಾಬ್ದಾರಿ ಬರೋವರೆಗೂ ನಮಗೊಂಥರ ನರ್ಕನೇ. ಈಗಿನ ಕಾಲದ ಪೇರೆಂಟಿಂಗ್ ಅಂತೂ ಭಾರಿ ನರ್ಕ, ನಾನು ಹೇಳ್ತೀನಲ್ಲ. ಅವ್ರಿಗೆ ನೋಡ್ಕೊಳ್ಳೋ, ಅವ್ರಿಗೆ ಓದಿಸೋದು, ನಾವು ಕೆಲಸ ಮಾಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಭಾರಿ ಕಷ್ಟ ಅನಿಸುತ್ತೆ. ಬಟ್ ಆದರೂ ಸ್ವಲ್ಪ ತಾಳ್ಮೆ ತಂದ್ಕೊಂಡು ಮಾಡಿಕೊಂಡ್ರೆ ನಾವೇ ನೆಮ್ಮದಿಯಾಗಿರ್ಬೋದು. ಸೊ ಇದಾಗಿತ್ತು ಸ್ಟಡಿ ಸ್ಟ್ರಾಟಜೀಸು. ನಿಜವಾಗ್ಲೂ ಒಳ್ಳೆ ರ್ಯಾಂಕ್ ಬರ್ಬೋದು ಇದನ್ನೆಲ್ಲ ಫಾಲೋ ಮಾಡ್ತಾಯಿದ್ರೆ. ನಮ್ಮ ಮನೆ ಟೆರೆಸ್ ಮೇಲೆ ಸನ್ಫ್ಲವರ್ ಬಿಟ್ಟಿತ್ತು, ನಮ್ಮ ಮನೆದೇ ಅದು. ಎಷ್ಟು ಖುಷಿಯಾಗೋಯಿತು ಅಂದರೆ, ಇನ್ನೊಂದು ಸತಿ ಡೀಟೇಲಾಗಿ ತೋರಿಸ್ತೀನಿ. ಆ ವೀಡಿಯೋ ಮಾಡಿದ್ದು ಚಿನ್ನಿ ಆಯಿತಾ, ಅದೇ ವೀಡಿಯೋ ಹಾಕಿದ್ದೀನಿ. ನೆಕ್ಸ್ಟು ಅಲ್ಲಿ ನಾವು ಬಸ್ಸಿಗೆ ಕಾಯ್ತಾ ಇದ್ದರೆ ಚಿನ್ನಿ ನೋಡಿ ಎಷ್ಟು ತರಲೆ ಮಾಡ್ತಾಯಿದ್ದಾಳೆ ಅಂತ, ಅದರದ್ದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಲೈಕ್ ಮಾಡಾದಮೇಲೆ ಹೈಪ್ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.